ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ Venus71 ಚಾನಲಿಗೆ. ಹಾಗಿದ್ರೆ ಬನ್ನಿ ಇವತ್ತಿನ ದಿನ ನೋಡೋಣ 15 to 22 ವರೆಗೂ ವೃಶ್ಚಿಕ ರಾಶಿಯವರಿಗೆ ಏನೆಲ್ಲ ಅವರ ಒಂದು ಲೈಫಲ್ಲಿ ಘಟನೆಗಳು ನಡೆಯುತ್ತೆ, ಹಾಗೆ ಅವರಿಗೆ ಯೂನಿವರ್ಸಿಂದ ಏನು ಒಂದು ಗೈಡ್ ಬರುತ್ತೆ ಅಂತ ಹೇಳಿ ನೋಡೋಣ. ಇದುವರೆಗೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಒಂದ್ಸಾರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಅಕ್ಯುರೇಟ್ ಆದಂಥ ರೀಡಿಂಗ್ ನಿಮಗೆ ಬರುತ್ತೆ. ಮತ್ತೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು. ಮತ್ತೆ ಆದಷ್ಟು ಚಾನಲ್ ಅನ್ನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್, ನಿಮ್ಮ ಕಾಲೀಗ್ಸ್ ಯಾರು ಇರ್ತಾರೆ, ಯಾಕಂತಂದ್ರೆ ಅವ್ರಿಗೂ ಕೂಡ ಗೊತ್ತಾಗ್ಲಿ ಅವರ ಒಂದು ಲೈಫಲ್ಲಿ ಏನೆಲ್ಲ ಘಟನೆಗಳು ನಡೆಯುತ್ತೆ, ಮತ್ತೆ ಏನು ಒಂದು ಬರುವಂತ ಸಿಚುವೇಶನ್ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡೋದಕ್ಕೆ ಯೂನಿವರ್ಸ್ ಅವ್ರಿಗೆ ಗೈಡ್ ಮಾಡುತ್ತೆ ಅಂತ ಹೇಳಿ. ಸೊ ಹಾಗಿದ್ರೆ ಬನ್ನಿ ನೋಡೋಣ, ದ ಬ್ಯೂಟಿಫುಲ್ ಸೋಲ್ಸ್ ಆದಂತಹ ವೃಶ್ಚಿಕ ರಾಶಿಯವರಿಗೆ ಬರುವಂತ ದಿನಗಳು ಯಾವ ರೀತಿಯಾಗಿರುತ್ತೆ, ಅವ್ರಿಗೆ ಯೂನಿವರ್ಸ್ ಏನ್ ಗೈಡ್ ಮಾಡ್ತಾ ಇದೆ ಅಂತ ಹೇಳಿ. ಓಕೆ ಓಕೆ ಎಲ್ಲ ಮಿಕ್ಸ್ ಎನರ್ಜೀಸ್ ನನಗೆ ಕಾಣ್ತಾ ಇರುವಂಥದ್ದು. ಸೊ ಅವರ ಒಂದು ಹೆಲ್ತ್ ಆಸ್ಪೆಕ್ಟ್ ಏನಿದೆ ಅಂತ ನೋಡೋಣ. ಸೊ ಹೆಲ್ತ್ ವೈಸ್ ನೋಡಿ, ತುಂಬ ಬ್ಯುಸಿ ಸ್ಕೆಡ್ಯೂಲಲ್ಲಿ ಇದ್ದೀರಾ, ತುಂಬ ಫೋಕಸ್ಡ್ ಇದ್ದೀರಾ ನಿಮ್ಮ ಒಂದು ಬೇರೆ ಫೀಲ್ಡಲ್ಲಿ. ಹಾಗಾಗಿ ಸ್ವಲ್ಪ ಹೆಲ್ತ್ ಕಡೆ ನೀವು ಗಮನ ಕೊಡ್ತಾ ಇಲ್ಲ ಅಂತ ನನಗೆ ಇಲ್ಲಿ ಅನ್ನಿಸ್ತಾ ಇರೋವಂಥದ್ದು. ಓಕೆ, ತುಂಬ ಬ್ಯುಸಿ ಆಗಿದ್ದೀರಾ ಬೇರೆ ಒಂದು ಫೀಲ್ಡಲ್ಲಿ, ಹಾಗಾಗಿ ಅಷ್ಟು ಒಂದು ಕೇರ್ ಮಾಡ್ಕೊಳ್ತಾ ಇಲ್ಲ ನೀವು ನಿಮ್ಮ ಬಗ್ಗೆ. ಇವಾಗೇನೋ ಓಕೆ, ಏನು ತೊಂದರೆ ಏನು ಅಂತ ಅನಿಸ್ತಾ ಇಲ್ಲ. ಬಟ್ ನೋಡಿ, ಬರುವಂಥ ದಿನಗಳಲ್ಲಿ ಏನಾಗುತ್ತೆ, ಇದೇ ರೀತಿ ಆದರೆ ಸ್ವಲ್ಪ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಚಾನ್ಸಸ್ ನನಗೆ ತುಂಬಾನೇ ಕಾಣ್ತಾ ಇರುವಂಥದ್ದು. ಓಕೆ, ಆ ಒಂದು ಎನರ್ಜಿ ನನಗೆ ಇಲ್ಲಿ ಕಾಣ್ತಾ ಇದೆ. ಸೊ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ, ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇದ್ದೀರಾ. ಇನ್ನು ಒಂದು ಹೇಳ್ಬೇಕಂತಂದ್ರೆ ಇನ್ನು ಹೋಗ್ತಾ ಹೋಗ್ತಾ ಏನಾಗುವಂಥ ಚಾನ್ಸ್ ಇದೆ, ಹಾಗಿದ್ರೆ ಮುಂದೆ ಬರುವಂಥ ದಿನಗಳು ಏನಿದೆ ಇನ್ ಫ್ಯೂಚರಲ್ಲಿ ಕೂಡ ನೋಡಿ. ಅಂದರೆ ಈ ಒಂದು 15 to 22 ವರೆಗೂ ನಾನು ಹೇಳ್ತಾ ಇರೋವಂಥದ್ದು ಹೆಲ್ತ್ ಆಸ್ಪೆಕ್ಟಿಂದ ಸ್ವಲ್ಪ ನೀವು ಯಾಕೋ ತುಂಬ ಅಂದರೆ ಸ್ವಲ್ಪ ನೆಗೆಟಿವ್ ಎನರ್ಜಿ ನನಗೆ ಕಾಣ್ತಾ ಇರುವಂಥದ್ದು. ಬರುವಂಥ ದಿನಗಳಲ್ಲಿ ಏನೋ ನಿಮ್ಮ ಒಂದು ಪಾಸ್ಟ್ ಅಲ್ಲಿ ಏನಾದರೂ ಆ ರೀತಿ ಆಗಿದ್ರೆ, ಒಂದು ಹ್ಯಾಬಿಟ್ ಇಶ್ಯೂಸ್ ಏನಾದರೂ ಇತ್ತು ಅಂತಂದ್ರೆ ಅದು ನಿಮಗೆ ಮುಂದೆ ಬರುವಂಥ ದಿನಗಳಲ್ಲಿ ಸ್ವಲ್ಪ ಎಲ್ಲೋ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ನನಗೆ ಕಾಣ್ತಾ ಇದೆ. ಏನಾದರೂ ಬ್ಯಾಡ್ ಹ್ಯಾಬಿಟ್ಸ್ ಇರುತ್ತಲ್ವಾ, ಸೊ ಅದು ಆಕರ್ ಆಗುವಂಥ ಚಾನ್ಸಸ್ ನನಗೆ ಕಾಣ್ತಾ ಇದೆ. ಅದು ನಿಮ್ಮ ಹೆಲ್ತ್ ಮೇಲೆ ಎಲ್ಲೋ ಒಂದ್ ಕಡೆ ಪರಿಣಾಮ ಬೀರುವಂಥ ಚಾನ್ಸಸ್ ನನಗೆ ಕಾಣ್ತಾ ಇರುವಂಥದ್ದು. ಓಕೆ, ಅದನ್ನ ಬಿಟ್ರೆ ಏನು ತೊಂದರೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಸ್ವಲ್ಪ ಗೈಡೆನ್ಸ್ ಏನು ಬರ್ತಾ ಇದೆ ಹೆಲ್ತ್ ವೈಸ್ ಅಂತ ನಾನು ನೋಡಿದಾಗ, ನಿಮ್ಮ ಮೇಲೆ ನೀವು ಗಮನ ಕೊಡಿ, ಆದಷ್ಟು ಸ್ವಲ್ಪ ಎಕ್ಸಸೈಸ್ ಮಾಡಿ, ಹೆಲ್ದಿ ಫುಡ್ಡನ್ನು ರೆಫರ್ ಮಾಡುವಂಥದ್ದು. ಅಫ್ಕೋರ್ಸ್ ನೀವು ಎಲ್ಲೋ ಒಂದು ಕಡೆ ಬ್ಯುಸಿಯಾಗಿರ್ಬೋದು, ಬಟ್ ಇಲ್ಲಿ ಯೂನಿವರ್ಸ್ ಏನು ಹೇಳ್ತಾ ಇದೆ ಅಂತಂದರೆ, ಮುಂದೆ ಏನು ನಿಮಗೆ ಪ್ರಾಬ್ಲಮೆಟಿಕ್ ಆಗಬಾರ್ದು ಅಂತಂದರೆ ಈ ಒಂದು ರೂಟೀನನ್ನು ಕಂಟಿನ್ಯೂ ಮಾಡಿ, ಗುಡ್ ಹ್ಯಾಬಿಟ್ಸ್ ಇಟ್ಕೊಳ್ಳಿ, ಹೊರಗಡೆದ್ದು ಸ್ವಲ್ಪ ಅವಾಯ್ಡ್ ಮಾಡಿ, ಆದಷ್ಟು ಹೆಲ್ದಿ ಫುಡ್ಡನ್ನು ಪ್ರಿಪೇರ್ ಮಾಡ್ಕೊಳ್ಳಿ ಅಂತ ಹೇಳಿ ಇಲ್ಲಿ ಬರ್ತಾ ಇರುವಂಥದ್ದು. ಓಕೆ, ಈ ಒಂದು ಎನರ್ಜಿ ನನಗೆ ಕಾಣ್ತಾ ಇದೆ. ಸೊ ಹೆಲ್ತ್ ವೈಸ್ ನನಗೇನು ತುಂಬ ತೊಂದರೆ ಅಂತ ಅನ್ನಿಸ್ತಾ ಇಲ್ಲ ವೃಶ್ಚಿಕ ರಾಶಿಯವರಿಗೆ. ಇನ್ನು ಕರಿಯರ್ ವೈಸ್ ನಾನು ನೋಡ್ತಾ ಇದ್ದೀನಿ, ಕರಿಯರಲ್ಲಿ ಸ್ವಲ್ಪ ಯಾಕೋ ಇಶ್ಯೂಸ್ ಕ್ರಿಯೇಟ್ ಆಗಿದೆ ಅಂತ ಹೇಳಿ ನನಗೆ ಎಲ್ಲೋ ಒಂದು ಕಡೆ ನಿಮಗೆ ಡಿಸಪಾಯಿಂಟ್ಮೆಂಟ್, ಡಿಪ್ರೆಷನ್ನಲ್ಲಿದ್ದೀರಾ, ಏನೋ ಒಂದು ನಡೀತಾ ಇದೆ ಕರಿಯರಲ್ಲಿ. ಎಫರ್ಟ್ ತುಂಬಾನೇ ಹಾಕ್ತಾ ಇದ್ದೀರಾ, ನಾನು ನೋಡ್ತಾ ಇದ್ದೀನಿ, ಎಫರ್ಟ್ ತುಂಬಾನೇ ಹಾಕ್ತಾ ಇದ್ದೀರಾ. ಬಟ್ ನೋಡಿ, ಅದಕ್ಕೆ ರಿಸಲ್ಟ್ ಬರ್ತಾ ಇಲ್ಲ ನಿಮಗೆ. ನೀವು ಎಷ್ಟು ಎಫರ್ಟ್ ಹಾಕ್ತಾ ಇದ್ದೀರಾ ಅದಕ್ಕೆ ತಕ್ಕ ಹಾಗೆ ನಿಮಗೆ ರಿಸಲ್ಟ್ ಬರ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಸ್ಟಕ್ ಆಗಿದ್ದೀರಾ, ಒಂದು ಎನರ್ಜಿಯಲ್ಲಿ ಸ್ಟಕ್ ಆಗಿಬಿಟ್ಟಿದ್ದೀರಾ. ಇಷ್ಟು ಎಫರ್ಟ್ ಹಾಕ್ತಾ ಇದ್ದೀನಿ ಆದರೂ ಕೂಡ ನನಗೆ ರಿಸಲ್ಟ್ ಬರ್ತಾ ಇಲ್ಲ. ಎಲ್ಲ ಯಾವ ರೀತಿ ನೀವು ಆಗಿದ್ದೀರಾ, ಪ್ರೆಸೆಂಟ್ ಮೈಂಡ್ ಸೆಟ್ ಯಾವ ರೀತಿ ನಿಮಗೆ ಬಂದಿದೆ ಅಂತಂದ್ರೆ, ಎಲ್ಲ ಮಾಡಿ ನೋಡಿದಾಗಿದೆ, ಇನ್ನು ಎಲ್ಲ ಭಗವಂತನ ಮೇಲೆ ಬಿಡೋಣ ಅಂತ ಹೇಳಿ ಆ ಒಂದು ಮೈಂಡ್ ಸೆಟ್ ನಿಮಗೆ ಬಂದ್ಬಿಟ್ಟಿದೆ. ಎಫರ್ಟ್ ಹಾಕಿದ್ದೀರಾ, ಆದರೆ ರಿಸಲ್ಟ್ ಬಂದಿಲ್ಲ, ಫ್ರೂಟ್ಫುಲ್ ರಿಸಲ್ಟ್ ಬಂದಿಲ್ಲ ನಿಮಗೆ ಕರಿಯರಲ್ಲಿ. ಓಕೆ, ನಿಮ್ಮ ಬಿಸ್ನೆಸ್ ಇರ್ಬೋದು, ನಿಮ್ಮ ಜಾಬ್ ಇರ್ಬೋದು, ಕೆಲವೊಂದು ಸಾರಿ ನೀವು ಪ್ರಯತ್ನ ತುಂಬ ಪಡ್ತೀರಾ, ಆದರೂ ಕೂಡ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಅದು ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ. ಹಾಗಾಗಿ ಬರೋವಂಥ ದಿನಗಳನ್ನು ಕೂಡ ನೋಡಿ, ನಾನು ಹೇಳುವಂಥದ್ದು ಈ ಒಂದು 15 to 22 ವರೆಗೂ ನಿಮ್ಮ ಮೈಂಡಲ್ಲಿ ತುಂಬ ನೆಗೆಟಿವಿಟಿ ಬರುತ್ತೆ, ನೀವು ತುಂಬ ನೆಗೆಟಿವ್ ಥಾಟ್ಸ್ ಎಲ್ಲ ಬರುತ್ತೆ. ಯಾವ ರೀತಿ ಬರುತ್ತೆ ಅಂದರೆ,
ನಿಮ್ಮ ಮೈಂಡಲ್ಲೇನೆ ನಿಮಗೆ 108 ವಿಚಾರಗಳು, ನೆಗೆಟಿವಿಟಿ ತುಂಬಿಕೊಂಡಿರುವಂಥದ್ದು, ಏನೇನೋ ವಿಚಾರಗಳು ಬರುವಂಥದ್ದು, ಮೈಂಡ್ ಸ್ಟೇಬಲ್ ಆಗಿರೋದಿಲ್ಲ, ವರ್ಕ್ ಝೋನಲ್ಲಿ ಸ್ಟೆಬಿಲಿಟಿ ಇಲ್ಲ, ನಿಮ್ಮ ಮನಸ್ಸು ತುಂಬಾ ಯಾಕಂದ್ರೆ ಇಲ್ಲಿ ನೀವು ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇದ್ದೀರಾ, ಬಟ್ ಅದು ರಿಸಲ್ಟ್ ಬರ್ತಾ ಇಲ್ಲ. ನೀವೇನು ಅನ್ಕೊಳ್ತಾ ಇದ್ದೀರಾ, ನಿಮ್ಮ ಒಂದು ಏನು ಎಕ್ಸ್ಪೆಕ್ಟೇಷನ್ ಇದೆ, ಒಂದು ನಿಮ್ಮ ಕರಿಯರ್ ಜಾಬ್ ಇರ್ಬೋದು, ನಿಮ್ಮ ಬಿಸ್ನೆಸ್ ಇರ್ಬೋದು, ಅಷ್ಟು ಫ್ರೂಟ್ಫುಲ್ ಆದಂತಹ ರಿಸಲ್ಟ್ ನನಗೆ ಕಾಣ್ತಾ ಇಲ್ಲ. ಓಕೆ, ಹಾಗಾಗಿ ನೀವು ತುಂಬಾ ಡಿಸಪಾಯಿಂಟ್ಮೆಂಟ್ ಆಗ್ತೀರಾ. ನಿಮ್ಮ ನಿಮ್ಮ ಒಂದು ಮೈಂಡಲ್ಲಿನೇ ತುಂಬಾ ಇಶ್ಯೂಸ್ ಬರುವಂತ ಚಾನ್ಸಸ್ ನನಗೆ ಕಾಣ್ತಾ ಇದೆ ಇಲ್ಲಿ. ಓಕೆ, ಸೊ ಹಾಗಿದ್ರೆ ನಿಮಗೆ ಗೈಡೆನ್ಸ್ ಏನು ಬರ್ತಾ ಇದೆ ಯೂನಿವರ್ಸ್ ಕಡೆಯಿಂದ ನಿಮ್ಮ ಒಂದು ಬಿಸ್ನೆಸ್ ವೈಸ್ ನಾನು ನೋಡಿದಾಗ, ಕರಿಯರ್ ವೈಸ್ ನೋಡಿದಾಗ ನಿಮಗೆ ವಿಚಾರಗಳು ತುಂಬಾನೇ ಬರುತ್ತೆ. ಇನ್ ಫ್ಯೂಚರಲ್ಲಿ ನಿಮಗೆ ಇನ್ನೂ ಹೊಸ ಹೊಸ ವಿಚಾರಗಳು ಬರುತ್ತೆ, ಬಿಸ್ನೆಸ್ ಆಸ್ಪೆಕ್ಟಿಂದ ನಾನು ಹೇಳ್ತಾ ಇರುವಂಥದ್ದು. ಓಕೆ, ಅದ್ರ ಬಗ್ಗೆ ನೀವು ಫೋಕಸ್ ಮಾಡಿ. ಯಾವುದೋ ಒಂದು ಝೋನಲ್ಲಿ ಸ್ಟಕ್ ಆಗಿ ಕೂಡ್ಲಿಕ್ಕೆ ಹೋಗಬೇಡಿ. ಓಕೆ, ಇದು ಎಂಡ್ ಅಂತ ಇರೋದಿಲ್ಲ. ಕೆಲವೊಂದು ಸಾರಿ ನಮ್ಮ ಒಂದು ಗ್ರಹಗತಿನೇ ಆ ರೀತಿ ಇರುತ್ತೆ, ಅಪ್ ಆ್ಯಂಡ್ ಡೌನ್ಸ್ ಬರ್ತಾನೆ ಇರುತ್ತೆ ಲೈಫಲ್ಲಿ. ಸೊ ಹಾಗಾಗಿ ಆ ಒಂದು ಸಿಚುವೇಶನ್ ನನಗೆ ಇಲ್ಲಿ ಪೂರ ಕಾಣ್ತಾ ಇದೆ. ಹಾಗಾಗಿ ಥಾಟ್ಸ್ ಎಲ್ಲ ಬರುತ್ತೆ, ಒಳ್ಳೆ ನಿಮಗೆ ವಿಚಾರಗಳು ಬರುತ್ತೆ ಇದ್ರ ಬಗ್ಗೆ. ಅದನ್ನ ಇಂಪ್ಲಿಮೆಂಟೇಷನ್ ಮಾಡ್ಕೊಳ್ಳಿ, ನಿಮಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಬರುವಂಥದ್ದು ಇಲ್ಲಿ ನನಗೆ ಕಾಣ್ತಾ ಇದೆ. ಸೊ ಬಿಸ್ನೆಸ್ ಆಸ್ಪೆಕ್ಟಿಂದ ನಾನು ನೋಡಿದಾಗ. ಓಕೆ, ಇನ್ನು ನಾನು ನೋಡ್ತಾ ಹೋದಾಗೆ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ನಾನು ನೋಡ್ತಾ ಇದ್ದೀನಿ. ರಿಲೇಶನ್ಶಿಪ್ ಅಲ್ಲಿ ಏನೋ ಒಂದು ಜಸ್ಟಿಸ್ ಆಗಿದೆ ರಿಲೇಶನ್ಶಿಪ್ ಅಲ್ಲಿ ಅಂತ ಹೇಳಿ ಬರ್ತಾ ಇರುವಂತದ್ದು. ಸೊ ಜಸ್ಟಿಸ್ ಏನು, ಯಾವ ಒಂದು ಮ್ಯಾಟ್ರಲ್ಲಿ ಜಸ್ಟಿಸ್ ಆಗಿದೆ, ಏನಾದರೂ ಇಶ್ಯೂಸ್ ಇತ್ತಾ ನಿಮ್ಮ ನಡುವೆ? ಓಕೆ, ಸೊ ಇದನ್ನ ಸ್ವಲ್ಪ ನೀವು ನಿಮಗೆ ಎಷ್ಟು ರೆಸೊನೇಟ್ ಆಗುತ್ತೆ ನೋಡಿ ರೀಡಿಂಗು, ಅದನ್ನ ರೆಸೊನೇಟ್ ಎಷ್ಟಾಗುತ್ತೆ ಅಷ್ಟನ್ನ ತಗೊಳ್ಳಿ, ಓದಿದ್ದು ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ. ಯಾಕಂತಂದ್ರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗಾಗಿ ನಿಮಗೆ ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನ ತಗೊಳ್ಳಿ. ಓಕೆ, ನಿಮ್ಮ ಜೊತೆಗೆ ಯಾರಾದರೂ ಏನಾದರೂ ಆ ರೀತಿ ಮಾಡಿದಾರಾ ಅಂತ ಸ್ವಲ್ಪ ಥಿಂಕ್ ಮಾಡೋ ಅಂತ ಮ್ಯಾಟ್ರು. ಯಾಕಂದ್ರೆ ಜಸ್ಟಿಸ್ ಕಾರ್ಡ್ ಹಾಗೆ ಬರೋದಿಲ್ಲ. ಏನಾದರೂ ಸಮಥಿಂಗ್ ನಿಮ್ಮ ಜೊತೆಗೆ ಆಗಿತ್ತು, ಅದಕ್ಕೆ ಯೂನಿವರ್ಸ್ ಇಂದ ಏನಾದರೂ, ಅಥವಾ ನೀವು ಯಾರ್ದಾದ್ರೂ ಜೊತೆಗೆ ಏನಾದರೂ ಮಾಡಿದ್ರೆ ಅಲ್ಲಿ ಒಂದು ಈ ರೀತಿ ಜಸ್ಟಿಸ್ ಕಾರ್ಡ್ ಬರುವಂಥದ್ದು ತುಂಬಾನೇ ಕಾಣುತ್ತೆ. ಓಕೆ, ಮತ್ತೆ ಇಷ್ಟೇ ಅಲ್ಲ, ಇದು ಇನ್ನೂ ಒಂದು ಹೇಳಬೇಕು ಅಂತಂದ್ರೆ, ನಿಮ್ಮ ಕಡೆಯಿಂದ ನೀವು ಅಥವಾ ನಿಮ್ಮ ಒಂದು ಪಾರ್ಟ್ನರ್ ನಿಮಗೆ ತುಂಬಾ ಸಪೋರ್ಟಿವ್ ಆಗಿರ್ತಾರೆ ರಿಲೇಶನ್ಶಿಪ್ ವೈಸ್ ನಾನು ನೋಡಿದಾಗ. ಅಂದ್ರೆ ಒಂದು ಎಫರ್ಟ್ ಇದೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ. ಎಫರ್ಟ್ ಅಂತಂದ್ರೆ ಒಂದು ಕಮ್ಯುನಿಕೇಶನ್, ಬಾಂಡಿಂಗ್ ಇರುವಂತದ್ದು. ಮತ್ತೆ ಯಾವುದೇ ರೀತಿಯಾಗಿ ಡಾಮಿನೇಟಿಂಗ್ ಆಗ್ಲಿಕ್ಕೆ ಹೋಗಬೇಡಿ ನೋಡಿ. ನಿಮ್ಮ ಪಾರ್ಟ್ನರ್ಗೆ ನೀವು ಸಪೋರ್ಟ್ ಮಾಡಿ, ಡಾಮಿನೇಟಿಂಗ್ ಮಾಡ್ಲಿಕ್ಕೆ ಹೋಗಬೇಡಿ, ಅಗ್ರೆಸಿವ್ ಬೇಡ. ಓಕೆ, ಸ್ವಲ್ಪ ನನಗೆ ಅಗ್ರೆಷನ್ ಬರ್ತಾ ಇರುವಂತದ್ದು ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ. ಯಾಕೋ ನೀವು ನಿಮ್ಮ ಪಾರ್ಟ್ನರ್ಗೆ ಸಪೋರ್ಟಿವ್ ಆಗಿಲ್ಲ, ಅವ್ರಿಗೆ ಡಾಮಿನೇಟಿಂಗ್ ಮಾಡ್ತೀರಾ, ಸ್ವಲ್ಪ ಈಗೋಸ್ಟಿಕ್ ಇರುವಂತದ್ದು ಎನರ್ಜೀಸ್ ಎಲ್ಲ ನನಗೆ ಬರ್ತಾ ಇರುವಂತದ್ದು. ಕೆಲವೊಂದ್ಸಾರಿ ಏನಾಗುತ್ತೆ, ನಾವು ನಮ್ಮದೇ ಆದಂತಹ ಒಂದು ಮಿಸ್ಕಾನ್ಸೆಪ್ಷನ್ ಎಷ್ಟಿರುತ್ತೆ ಅಂತಂದ್ರೆ, ಸೊ ಇನ್ನೊಬ್ರು ಆಸ್ಪೆಕ್ಟ್ ಏನಿದೆ ಅದನ್ನ ನಾವು ನೋಡ್ಲಿಕ್ಕೆ ಹೋಗೋದಿಲ್ಲ. ನಮ್ಮ ಪ್ರಾಬ್ಲಮ್ಸೇ ನಮಗೆ ಬಹಳ ಇರುತ್ತೆ, ಹಾಗಾಗಿ ಇನ್ನೊಬ್ರ ಬಗ್ಗೆ ನಾವು ಥಿಂಕ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸಿಚುವೇಶನ್ ಸ್ವಲ್ಪ ಜಾಸ್ತಿನೇ ಅಲ್ಲಿ ಕೆಟ್ಟಾದಂಥ ಪರಿಸ್ಥಿತಿಗಳು ನಿರ್ಮಾಣ ಆಗುವಂಥ ಚಾನ್ಸಸ್ ತುಂಬಾನೇ ಬರುತ್ತೆ. ಓಕೆ, ಹಾಗಾಗಿ ಆ ಒಂದು ಸಿಚುವೇಶನ್ ಎಲ್ಲೋ ಬಂದಿದೆ ಅಂತ ನನಗೆ ಅನಿಸ್ತಾ ಇದೆ. ಸ್ವಲ್ಪ ನೀವೇನು ಮಾಡಿ, ಈ ಒಂದು ನಿಮಗೆ ಸ್ವಲ್ಪ ಸಪೋರ್ಟಿವ್ ಆಗಿರಿ. ಯೂನಿವರ್ಸ್ ಅದೇ ಹೇಳ್ತಾ ಇದೆ, ನಿಮಗೆ ಆ ಸಪೋರ್ಟ್ ಕಾಣ್ತಾ ಇಲ್ಲ. ಓಕೆ, ಅದಕ್ಕಾಗಿ ಸ್ವಲ್ಪ ಸಪೋರ್ಟಿವ್ ಮಾಡ್ಕೊಳ್ಳಿ, ನಿಮ್ಮನ್ನ ನೀವು ಫ್ರೀ ಅಪ್ ಮಾಡ್ಕೊಳ್ಳಿ. ಏನಾಗುತ್ತೆ, ಒಂದು ಸಪೋರ್ಟಿಂದ ಒಂದು ವ್ಯಕ್ತಿಗೆ ಎಷ್ಟು ಒಂದು ಹೆಲ್ಪ್ ಆಗುತ್ತೆ ಗೊತ್ತಾ. ಮತ್ತೆ ಇನ್ನೂ ನಾನು ನೋಡ್ತಾ ಇರುವಂತದ್ದು ಇದರಲ್ಲಿ ಹೇಗಿದೆ ಅಂತಂದ್ರೆ, ಕೈಂಡ್ ಆಗಿರಿ, ಕೈಂಡ್ ಹಾರ್ಟೆಡ್ ಆಗ್ತಾ ಇಲ್ಲ ನಿಮ್ಮ ಪಾರ್ಟ್ನರ್ ವಿಷಯದಲ್ಲಿ. ನೀವು ನಿಮ್ಮ ಪಾರ್ಟ್ನರ್ಗೆ ಎಷ್ಟು ಒಂದು ಕೈಂಡ್ನೆಸ್ ಅನ್ನ ತೋರಿಸ್ಬೇಕು ಅಷ್ಟು ಕೈಂಡ್ನೆಸ್ ನೀವು ತೋರಿಸ್ತಾ ಇಲ್ಲ. ನಿಮ್ಮ ಬಿಹೇವಿಯರ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಅಂತ ಅನ್ನಿಸ್ತಾ ಇದೆ. ಓಕೆ, ಸಿನ್ಸಿಯರ್ ಆಗಿ ಹೇಳ್ಬೇಕಂತಂದ್ರೆ
ನಿಮ್ಮನ್ನ ನೀವು ನಿಮ್ಮ ಪಾರ್ಟ್ನರ್ ಜೊತೆಗೆ ತುಂಬಾನೇ ಕಠೋರವಾಗಿ ವಿಚಾರ ಮಾಡ್ಕೊಳ್ತಾ ಇದ್ದೀರಾ. ಹಾಗಾಗಿ ಎಲ್ಲೋ ಒಂದ್ ಕಡೆ ನಿಮ್ಗೆ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮೆಟಿಕ್ ಅಂತ ಅನಿಸ್ತಾ ಇದೆ. ಓಕೆ, ಸ್ವಲ್ಪ ಪ್ರಾಬ್ಲಮ್ ಅಂತ ಅನಿಸ್ತಾ ಇದೆ. ಮುಂದೆ ಬರುವಂತ ದಿನಗಳಲ್ಲಿ ಏನೆಲ್ಲ ಆಗುವಂತ ಚಾನ್ಸಸ್ ಇದೆ ನೋಡಿ. ಈ ಒಂದು ರಿಲೇಶನ್ಶಿಪ್ ಅಲ್ಲಿ ನಾನ್ ಹೇಳೋದು ಏನೋ ಒಂದು ಕೊನೆ ಆಗ್ತಾ ಇದೆ, ಹರ್ಟ್ ಆಗುವಂತ ಚಾನ್ಸಸ್ ತುಂಬಾನೇ ಇದೆ. ಯಾಕಂದ್ರೆ ಡೆತ್ ಅಂಡ್ ರೀಬರ್ತ್ ಕಾರ್ಡ್ ಬರ್ತಾ ಇದೆ. ಡೆತ್ ಕಾರ್ಡ್ ಬರುತ್ತೆ ಅಂತಂದ್ರೆ ಇದು ಒಂದು ಕಾರ್ಮಿಕ್ ಪ್ಯಾಟರ್ನ್, ಏನೋ ಒಂದು ಕಾರ್ಮಿಕ್ ಪ್ಯಾಟರ್ನ್ ನಿಮ್ದು ಎಂಡ್ ಆಗ್ತಾ ಇದೆ, ನ್ಯೂ ಬಿಗ್ನಿಂಗ್ ಬರ್ತಾ ಇದೆ. ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಏನೋ ಒಂದು ಕಾರ್ಮಿಕ್ ಪ್ಯಾಟರ್ನ್ ಇತ್ತು ಇಷ್ಟು ದಿನದವರೆಗೂ. ಸೊ ಆ ಒಂದು ಕಾರ್ಮಿಕ್ ಪ್ಯಾಟರ್ನ್ ಇವಾಗ ಕ್ಲೋಸ್ ಆಗ್ತಾ ಇದೆ. ಇದು ಯಾವ ರೀತಿ ಆಗ್ಬೋದು? ಒಂದೇದ್ದು, ನಿಮ್ಮ ಒಂದು ಪಾರ್ಟ್ನರ್ ಅಂದ್ರೆ ಏನು ನೀವು ಅಷ್ಟು ಡಿಸಪಾಯಿಂಟ್ಮೆಂಟ್ ಆಗಿದ್ದೀರಾ, ಸೊ ಅವರಿಂದ ನೀವು ದೂರ ಆಗುವಂತ ಚಾನ್ಸಸ್, ಅವ್ರು ನಿಮ್ಮಿಂದ ದೂರ ಆಗುವಂತ ಚಾನ್ಸಸ್ ಇರಬಹುದು. ಸೊ ತುಂಬಾನೇ ಆ ಒಂದು ಎನರ್ಜಿ ನನಗೆ ಕಾಣ್ತಾ ಇರುವಂತದ್ದು. ಯಾಕಂದ್ರೆ ಕಾರ್ಮಿಕ್ ಕಾರ್ಡ್ ಬಂದಾಗ ಇದು ನಮ್ಮ ಪ್ರೆಸೆಂಟ್ ಅನ್ನ ಡಿಸ್ಪ್ಲೇ ಮಾಡೋದಿಲ್ಲ, ನಮ್ಮ ಪಾಸ್ಟ್ ಲೈಫ್ ಅಲ್ಲಿ ಏನಾಗಿರುತ್ತೆ ಅದರಿಂದ ಕಾರ್ಮಿಕ್ ಕಾರ್ಡ್ ಬಂದಿರುತ್ತೆ. ಸೊ ಪಾಸ್ಟ್ ಲೈಫ್ ಇಶ್ಯೂಸ್ ಏನೋ ಒಂದು ಇತ್ತು, ಅದು ಇವಾಗ ಎಂಡ್ ಆಗಿ ಮತ್ತೆ ಏನಾಗ್ತಾ ಇದೆ, ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಬರುವಂತ ದಿನಗಳಲ್ಲಿ ರಿಲೇಶನ್ಶಿಪ್ ವೈಸ್ ನಿಮ್ಗೆ ಯೂನಿವರ್ಸ್ ಏನ್ ಗೈಡ್ ಮಾಡ್ತಾ ಇದೆ ನೋಡಿ. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನೀವು ಎಷ್ಟು ಅಗ್ರೆಷನ್ ತೋರಿಸ್ತೀರಾ ಅಷ್ಟು ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಎಷ್ಟು ಸಿಟ್ಟು, ತುಂಬಾ ಸಿಟ್ಟಿದೆ, ಸಿಟ್ಟನ್ನ ನೀವು ಕಡಿಮೆ ಮಾಡ್ಕೋಬೇಕು. ಹೊರಗಡೆ ಜಗತ್ತಲ್ಲಿ ನೀವು ವರ್ಕ್ ಮಾಡೋದಕ್ಕಿಂತ ನಿಮ್ಮ ಮೇಲೆ ನಿಮ್ಗೆ ವರ್ಕ್ ಮಾಡ್ಲಿಕ್ಕೆ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ. ಓಕೆ, ಸ್ವಲ್ಪ ಸಿಟ್ಟನ್ನ ಕಡಿಮೆ ಮಾಡ್ಕೊಳ್ಳಿ, ತುಂಬಾ ಸಿಟ್ಟು ಬೇಡ. ಅಫ್ಕೋರ್ಸ್ ನೀವು ಹಾರ್ಟ್ಲಿ ತುಂಬಾ ಒಳ್ಳೆ ಪರ್ಸನ್ ಇದ್ದೀರಾ, ಆದ್ರೆ ಕೆಲವೊಂದ್ಸಾರಿ ನಮ್ಮ ವಿಚಾರಗಳು ನಮ್ಮನ್ನ ಏನ್ ಮಾಡುತ್ತೆ ಅಂತಂದ್ರೆ ಈ ರೀತಿ ಪ್ರಾಬ್ಲಮೆಟಿಕ್ ಒಂದು ಝೋನ್ಗೆ ತಳ್ಳುತ್ತೆ. ಹಾಗಾಗಿ ನಿಮ್ಗೆ ಇಲ್ಲಿ ಪ್ರಾಬ್ಲಮೆಟಿಕ್ ಕ್ರಿಯೇಟ್ ಮಾಡ್ತಾ ಇರುವಂತದ್ದು ನಿಮ್ಮ ಒಂದು ಥಾಟ್ಸ್ ಗಳಿರ್ಬೋದು. ಅದ್ರ ಮೇಲೆ ನೀವು ಕಂಟ್ರೋಲ್ ಮಾಡ್ಕೊಳ್ಳಿ, ಸಿಟ್ಟಿನ ಮೇಲೆ ಕಂಟ್ರೋಲ್ ಮಾಡ್ಕೊಳ್ಳಿ. ಸ್ವಲ್ಪ ಮೆಡಿಟೇಷನ್ ಮಾಡಿ, ಗ್ರೌಂಡೆಡ್ ಆಗಿರಿ, ನೇಚರ್ಗೆ ಕನೆಕ್ಟ್ ಆಗಿ. ತುಂಬಾ ಅಗ್ರೆಸಿವ್ ಯಾವಾಗ ಆಗ್ತೀವಿ ಅಂತಂದ್ರೆ ನಮ್ಮ ಒಂದು ಸುತ್ತಮುತ್ತ ನೇಚರ್ಗೆ ನಾವು ಕನೆಕ್ಷನ್ ನಮ್ದು ಕಟ್ ಆಗಿರುತ್ತೆ, ನಮ್ದೇ ಝೋನ್ ಅಲ್ಲಿ ನಾವು ಪಯಣ ಮಾಡ್ತಾ ಇರ್ತೀವಿ. ಆ ಒಂದು ಸಿಚುವೇಶನ್ ಇಲ್ಲಿ ನನಗೆ ಕಾಣ್ತಾ ಇರುವಂತದ್ದು. ಸೊ ಗ್ರೌಂಡೆಡ್ ಆಗಿರಿ, ನೇಚರ್ಗೆ ಕನೆಕ್ಟ್ ಆಗಿ, ಸ್ವಲ್ಪ ಮೆಡಿಟೇಷನ್ ಮಾಡಿ, ನಿಮ್ಮ ಮೇಲೆ ನೀವು ಕಂಟ್ರೋಲ್ ತಗೊಂಡ್ ಬನ್ನಿ. ಓಕೆ, ಈ ಒಂದು ಎನರ್ಜೀಸ್ ನನಗೆ ಇಲ್ಲಿ ಕಾಣ್ತಾ ಇರುವಂತದ್ದು ಬರುವಂತ ದಿನಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ. ಹಾಗಿದ್ರೆ ಫ್ರೆಂಡ್ಸ್, ಇದು ನಾನು ಹೇಳಿರೋ ಪ್ರಕಾರ ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನ ತಗೊಳ್ಳಿ, ಉಳಿದಿದ್ದ ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ. ಓಕೆ, ರೆಸೊನೇಟ್ ಎಷ್ಟಾಯ್ತು ಒಂದು ಕಮೆಂಟ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಕೊಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ಕಾರ್ಡ್ ಜೊತೆಗೆ ನಿಮ್ಮ ಕನೆಕ್ಷನ್ ಅನ್ನ ಬಿಲ್ಡ್ ಮಾಡ್ಕೊಳ್ಳಿ. ತುಂಬಾ ಅಕ್ಯುರೇಟ್ ಆಗಿರುವಂತ ರೀಡಿಂಗ್ ನಿಮಗೆ ಬರುತ್ತೆ. ಓಕೆ, ಹಾಗಿದ್ರೆ ಫ್ರೆಂಡ್ಸ್, ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.